ವೇರಿ ತುಂಬಾ ವೇರಿ ಆಗ್ತಾ ಇರುತ್ತೆ ಏನಿದ್ದಾರೆ ಸರ್ ಇಲ್ಲ ಸರ್ ಏನ್ ಗೊತ್ತಾ, ಇದು ನಿಮ್ಗೆ ಅಗ್ರಿಕಲ್ಚರ್ ಅಂದ್ರೆ ಅದೇ ಸರ್ ಆಕ್ಚುಲಿ ಇರೋದು. ಎಲ್ರಿಗೂ ಕೂಡ ಏನು ಲಾಭ ಬರಲ್ಲ, ಏನು ಲಾಭ ಬರಲ್ಲ ಅಂತ. ಓಕೆ ಹುಣಸೆ ಹಣ್ಣಾಗಿದೆ, ಚೆನ್ನಾಗಿ ಹುಣಸೆ ಹಣ್ಣು ಹಣ್ಣಾಗಿದೆ ಸರ್. ನೋಡಿ ಸರ್, ಇದೆಲ್ಲ ನಮ್ಮ ಮನೆಗೆ, ಎಲ್ಲ ಮನೆಗೆ ಸರ್. ಬೆಂಗಳೂರಿಗೆಲ್ಲ ಇದನ್ನೇ ಕಳಿಸ್ಕೊಡ್ತಾರೆ ನಮ್ಗಳಿಗೆಲ್ಲ. ನಮಗ್ ಕೊಟ್ಟು ರಿಲೇಟಿವ್ಸ್ ಫ್ರೆಂಡ್ಸ್ಗೆಲ್ಲ ಕೊಟ್ಟು, ಜಮೀನಿದ್ದು ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡ್ಬಿಟ್ರೆ ನಾವು ಹೊರಗಿಂದ ಏನು ತರೋದು. ಸರ್ ಮಿಶ್ರ ಬೆಳೆ ನೀವು ಮಾಡ್ಕೊಳ್ಳಿ, ಏನು ನಿಮ್ಗೆ ಯಾವ್ದು ಇರಲ್ಲ. ನಿಂಬೆ ಹಣ್ಣಿನ ಗಿಡ ಇದಾವೆ, ನಿಂಬೆ ಹಣ್ಣು ಬೇಕಾ, ಕರಿಬೇವು ಬೇಕಾ, ಎಲ್ಲವೂ ಇದೆ. ಮನೆಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೊಳ್ಳಿ, ಬೇಡದ್ರನ್ನ ಮಾರ್ಕೆಟ್ ಕೊಡಿ. ಹೌದು. ಈ ಮಿಶ್ರ ಬೆಳೆ ಮಾಡಿದ್ರೆ ಎಲ್ಲ ದ್ವಿದಳ ಧಾನ್ಯಗಳು ಆಗಿನ ಕಾಲದಲ್ಲೆಲ್ಲ ಬರೀ ನವಿಲ್ಗೆರೆ ನೋಡಿದ್ವಿ ನಾವು, ಎಲ್ಲ ನವಿಲೆಲ್ಲ ಬರುತ್ತೆ ಅನ್ಸತ್ತಿಲ್ಲ ಸರ್. ತುಂಬಾ ಇದೆ ನಮ್ಮಲ್ಲಿ ನವಿಲು. ನವಿಲ್ಗೆರೆ. ಕೃಷ್ಣ ಅಂದ್ರಿ, ತಗೊಳ್ಳಿ ನೀವೇ. ಕೃಷ್ಣನ ಇದೆ ಸರ್ ನನ್ನ ಹತ್ರ. ಸೂಪರ್. ಕೃಷ್ಣನ ಆರಾಧಕ ನಾನು.